ಸೊ ಯಾರ್ಯಾರು 5-14-23ನೇ ತಾರೀಕಿಂದ ಜನನ ಆಗಿರ್ತೀರಾ ಅವ್ರಿಗೆ ಆಗಸ್ಟ್ ತಿಂಗಳು ಹೇಗಿರುತ್ತೆ, ಈ ಮಂತ್ ನಿಮ್ಗೆ ಅದೃಷ್ಟನ ಅಥವಾ ಯಾವ ರೀತಿ ಕೆಲ್ಸಗಳು ನಿಮ್ಗೆ ಬರ್ತದೆ, ಯಾವ ರೀತಿ ನೀವು ಅದನ್ನ ಈ ತಿಂಗಳನ್ನ ನೀವು ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದೀನಿ. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಯಾರ್ಯಾರು 5-14-23ನೇ ತಾರೀಕಿಂದ ಜನನ ಆಗಿರ್ತೀರಾ ಎಲ್ಲರಿಗೂ ಕೂಡ ರೂಲ್ ಆಗುವಂತ ನಂಬರ್ 5 ಆಗುತ್ತೆ. ಸೊ 5ನೇ ನಂಬರ್ ಅವ್ರಿಗೆ ಆಗಸ್ಟ್ ಮಂತ್ ಹೇಗಿರುತ್ತೆ ಅಂತಂದ್ರೆ ನೋಡಿ, 5 ಅಂದ್ರೆ ಏನು, ಬುಧ ಕಾರಕ ಅಂತೀವಿ, ಬುದ್ಧಿಯ ಕಾರಕ ಅಂತೀವಿ. ಸೊ 5ನೇ ನಂಬರ್ ಅವ್ರು ಏನು, ಸ್ಮಾರ್ಟ್ ವರ್ಕ್. ಅವ್ರಿಗೆ ಏನೇ ಮಾಡಿದ್ರು ಕೂಡ ತುಂಬಾ ಈಸಿಯಾಗಿ ಮಾಡ್ಬೇಕು, ಎಲ್ಲೂ ಮೈ ಬಗ್ಸೋಂಥದ್ದು ಅಥವಾ ಶ್ರಮ ಹಾಕುವಂಥದ್ದು ಮಾಡಲ್ಲ ಅವರು. ಅವ್ರು ಏನೇ ಇದ್ರು ಕೂತ್ ಕಡೆನೆ ಏನೇ ಕೆಲ್ಸಗಳಿದ್ರು ಪಟ ಪಟ ಪಟ, ನೀವು ಯಾರಿಗಾರ ಹೇಳಿ ಏನೋ ಒಂದು 10 ಬಿಲ್ ಕಟ್ಟಿಲ್ಲ, ಈ ಬಿಲ್ ಕಟ್ಟಿಲ್ಲ, ಎಲ್ಲ ಅಲ್ಲೇ ಕೂತ್ಕೊಂಡು ಒಂದು ಆಪ್ ಓಪನ್ ಮಾಡ್ಬಿಟ್ಟು ಎಲ್ಲ ಅಲ್ಲೇ ಪೇ ಮಾಡ್ಬಿಡ್ತಾರೆ. ಸೊ ಈ ರೀತಿ, ಅಥವಾ ಏನೋ ಒಂದು ಕೆಲಸ ಆಗ್ಬೇಕು ತಕ್ಷಣ ಅಲ್ಲೇ ಫೋನ್ ತಗೊಂಡು ಯಾರಿಗೆ ಫೋನ್ ಮಾಡ್ಬೇಕೋ ಮಾಡ್ಬಿಟ್ಟು ಇದೊಂದು ಕೆಲಸ ಆಗ್ಬೇಕು, ಇದೊಂಚೂರು ಮಾಡ್ಕೊಡಿ, ಅಲ್ಲೇ ನೈಸಲ್ಲಿ ಮಾತಾಡಿ ಕೆಲಸ ಮುಗಿಸ್ಬಿಡ್ತಾರೆ. ಬಟ್ ಇವ್ರಿಗೆ ಏನು ಅಂತಂದ್ರೆ ಇವ್ರಿಗೆ ಸ್ಟ್ರೆಸ್ ಆಗಲ್ಲ, ಅಷ್ಟೇ ಒತ್ತಡ ಆಗಲ್ಲ. ಈಗ ಅವ್ರು ಓದ್ಬೇಕು ಅಂತ ಅನ್ಕೊಂಡಿರ್ತಾರೆ ಅನ್ಕೊಳ್ಳಿ, ನೀವ್ ಯಾರೋ ಹೋಗ್ಬಿಟ್ಟು ಯಾಕಪ್ಪ ಇನ್ನು ಓದಿಲ್ಲ ಅಂದ್ರೆ ವಾಪಸ್ ಬಂದ್ಬಿಡ್ತಾರ ಅವ್ರು. ಸೊ ಆ ರೀತಿ ಸ್ವಭಾವ ಇರುತ್ತೆ ಅವ್ರಿಗೆ. ಅವ್ರ ಪಾಡಿಗೆ ಇರೋಕ್ ಬಿಟ್ಬಿಡ್ಬೇಕು. ಯಾರ ಜೊತೆ ಯಾವ ರೀತಿ ಇರ್ಬೇಕು, ಯಾರ ಜೊತೆ ಯಾವ ರೀತಿ ನಡ್ಕೊಬೇಕು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಒಂಥರ ಸೆಲ್ಫ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳ್ತೀವಿ. 5ನೇ ನಂಬರ್ ಅವರು 100% ಸಕ್ಸಸ್ ಆಗ್ತಾರೆ. ಬಟ್ ಇವರಲ್ಲಿ ಏನು ಅಂತಂದ್ರೆ ಚಂಚಲತೆ ಜಾಸ್ತಿ, ಮೂಡ್ ಸ್ವಿಂಗ್ಸ್ ಜಾಸ್ತಿ. ಪ್ರೊಫೆಷನಲಿ ಅಂತ ಒಳ್ಳೆ ಮಂಗಂತರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಆರ್ತಾ ಇರ್ತಾರೆ. ತುಂಬಾ ಏನಾದ್ರು ಬಾಸ್ ಜೋರ್ ಮಾಡಿದ್ರೆ ರೆಸಿಗ್ನೇಷನ್ ಲೆಟರ್ ಬಿಸಾಕ್ಬಿಟ್ಟು ಬರ್ತಾ ಇರ್ತಾರೆ. ಸೊ ಇವರ ಜೀವನದಲ್ಲಿ 8ನೇ ನಂಬರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಸ್ವಲ್ಪ ಶ್ರಮ ಹಾಕೋದನ್ನ ಕಲ್ಸುತ್ತೆ. ಸೊ ಈ ಮಂತ್ ನೀವು ಎಫರ್ಟ್ ಹಾಕ್ಲೇಬೇಕು. ಇದೊಂದು ಮಂತ್ ನೀವು ಆ ಲೇಸಿನೆಸ್ಗೆ ನೀವು ಬಿಡಬೇಕಾಗ್ತದೆ. ಆಗಸ್ಟ್ ಮಂತ್ ಅಲ್ಲಿ ನೀವು ಮೈ ಬಗ್ಗಿಸಿದ್ರೆ ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಏನಾದ್ರು ಸ್ಮಾರ್ಟ್ ವರ್ಕೇ ಮಾಡ್ತೀನಿ, ನಾನು ಕೂತಿದ್ ಕಡೆ ಅಲ್ಲಾಡಲ್ಲ ಅಂತಂದ್ರೆ ಕಷ್ಟ ಕಟ್ಟಿಟ್ಟ ಬುತ್ತಿ. ಆದಷ್ಟು ಓಡಾಡ್ಕೊಂಡ್ ಬನ್ನಿ, ಆದಷ್ಟು ಜಾಗ್ ಮಾಡಿ, ಆದಷ್ಟು ವಾಕ್ ಮಾಡಿ, ಮತ್ತೆ ರಿಸರ್ಚ್ ಮಾಡಿ. ಯಾರೋ ಏನೋ ಹೇಳ್ತಾರೆ, ಯಾವ್ದೋ ಒಂದು ಟಿಪ್ ಸಿಕ್ತು ಅಂತ ಇನ್ವೆಸ್ಟ್ ಮಾಡಬೇಡಿ. ಒಂದು ಜಾಬ್ ಮಾಡ್ತೀರಾ, ಒಂದು ಫೈನಾನ್ಸ್ ಮಾಡ್ತೀರಾ, ಯಾವುದೇ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡಿ. ಸೊ ರಿಸರ್ಚ್ ಮಾಡಿ ಮುಂದುವರೆದ್ರೆ 100% ಸಕ್ಸಸ್ ಸಿಗುತ್ತೆ. ಎಲ್ಲ ಯಾರೋ ಟಿಪ್ ಹೇಳಿದ್ರು, ಯಾರೋ ಒಂದು ಇನ್ಫಾರ್ಮೇಶನ್ ಕೊಟ್ರು, ಬ್ಲೈಂಡ್ ಆಗಿ ಅವ್ರು ನಂಬಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸೊ ಈ ತರ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟು ಚೆನ್ನಾಗಿರುತ್ತೆ, ವರ್ಕ್ ಅಲ್ಲಿ ಪ್ರೋಗ್ರೆಸ್ ಕೂಡ ಚೆನ್ನಾಗಿರುತ್ತೆ, ಮತ್ತೆ ನಿಮ್ಮ ಓನ್ ಪ್ರಯತ್ನದಿಂದ ಮಾಡುವಂಥದ್ದನ್ನ ಮಾಡ್ಕೊಳ್ಳಿ ಈ ತಿಂಗಳು. ಸೊ ಯಾರೋ ಒಬ್ರು ಏನೋ ಹೇಳ್ತಾರೆ ಅಂತಲ್ಲ, ಅದನ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಆಮೇಲೆ ಕಲರ್ಸ್ ಕೂಡ ನಿಮ್ಗೆ ಯಾವ ಸೂಟ್ ಆಗುತ್ತೆ ಅಂದ್ರೆ ಹಸಿರು ಕಲರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಯೆಲ್ಲೋ ಸೂಟ್ ಆಗುತ್ತೆ, ವೈಟ್ ಸೂಟ್ ಆಗುತ್ತೆ, ಲೈಟ್ ಕಲರ್ಸ್ ಎಲ್ಲವೂ ಕೂಡ ಚೆನ್ನಾಗಿ ಸೂಟ್ ಆಗುತ್ತೆ. ಅವಾಯ್ಡ್ ಮಾಡ್ಬೇಕಾದ್ರೆ ಬ್ಲ್ಯಾಕ್ ಅವಾಯ್ಡ್ ಮಾಡಿ, ಡಾರ್ಕ್ ಬ್ಲೂನ ಅವಾಯ್ಡ್ ಮಾಡ್ತಾ ಬನ್ನಿ. ಸೊ ಇಷ್ಟನ್ನ ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ಜಾಗು ವಾಕು ಇವೆಲ್ಲ ನಾರ್ಮಲ್ ಆಗಿ ಮಾಡ್ತಾ ಬನ್ನಿ, ಅದ್ಭುತವಾದಂಥ ಸಕ್ಸಸ್ ನೋಡ್ತೀರಾ. ಸೊ ಆಗಸ್ಟ್ ಮಂತು ನಿಮಗೆ 100% ರಿಸಲ್ಟ್ಸ್ ಕೊಡುತ್ತೆ. ಬಟ್ ಕಂಡೀಷನ್ಸ್ ಒಂದು ಏನು ಅಂತಂದ್ರೆ ಮೈ ಬಗ್ಸಿ ಸ್ವಲ್ಪ ರಿಸರ್ಚ್ ಮಾಡಿ ವರ್ಕ್ನ ಮುಂದುವರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ವಂದನೆಗಳು.